ನಮಸ್ಕಾರ ದೊಡ್ಡ ಮಂದಿಗಿ. ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಟೆಸ್ಟ್ ಮ್ಯಾಚ್ ಇತ್ತು. ಆದ್ರೂ ಕಡೆಗೂ ಸೋತ್ವಿ. 2-2 ಸೋತ್ವಿ. ಯಾರ್ಲಿದ್ದಪ್ಪ ಅಂತಂದ್ರೆ ಗೌತಮ್ ಗಂಭೀರ್ ಇರ್ಲಿಂತ್ರನೇ ಮ್ಯಾಚ್ ಸೋತೀವಿ. ಈ ಕಡೆ ಪ್ಲೇಯರ್ ಸರಿಯಾಗಿ ಇವರು ಆಡಲಿಲ್ಲ. ರೆಡ್ಡಿ, ರಾಹುಲ್ ಯಾವ ಪ್ಲೇಯರ್ ಫಾರ್ಮ್ನಾಗ ಯಾವ ಇಲ್ಲಿವು. ಆಲ್ರೆಡಿ ಯಾವ ಫಾರ್ಮ್ನಾಗ ಇಲ್ಲ. ಆಲ್ರೆಡಿ ಮಸ್ತ್ ಸೋತ್ಬಿಟ್ಟೆ ಅವ್ಕರು ಕೂಡ. ಅವ ಯಾರ್ರಿ ಅವನವನು ಸೌತ್ ಆಫ್ರಿಕಾದ ಗಿಡ್ಡ. ನಾವು 2-2 ಮ್ಯಾಚ್ ಗೆದ್ಕೊಂಡು ಅವ ಹೋದ. ಏನು ಇಂಡಿಯಾದವ್ರು ಗೆಲ್ತಾರ ಅಂತ ಮಾಡಿದ್ದೀವಿ. ಆದ್ರೂ ಅವ್ರು ಗೆಲ್ಲಕ್ಕೆ ಆಗಲಿಲ್ಲ ಮ್ಯಾಚ್. ಆದ್ರೂ 2-2 ಸೋತ್ಕೆ ಕಂಗಾಲಾದ್ರು. ಇವು ಯಾರ್ಲಿತ್ರ ಸೋತ್ರಪ್ಪ ಅಂತಂದ್ರೆ ನಮ್ಮ ಗೌತಮ್ ಗಂಭೀರ್ ಅವರು ಏನು ಕೋಚ್ ಆಗಿ ಏನೇನೋ ಹೇಳೋದು ಸ್ಟ್ರಿಕ್ ತಲೆ ಓಡಿಸಿ ಪ್ಲ್ಯಾನ್ ಏನೇನೋ ಹಾಕಿ ಮಾಡಿದ್ರು. ಅದು ಏನೋ ವರ್ಕೌಟು ಆಗಲಿಲ್ಲ. ಈ ಮೊದಲಿನ ಕೋಚ್ ಏನು ಇದ್ರಲ್ಲ ಅವರೇ ಒಂದು 2-3 ಮ್ಯಾಚ್ ಗೆದ್ಕೋತಾರೆ ಬಂದಿದ್ರು. ಅವ್ರು ಕಡಿಕು ಈ ನಮ್ಮನೆ ಸೋಲ್ಕೋತ ಬಂದಿದ್ದಿಲ್ಲ. ಆ ಗೌತಮ್ ಗಂಭೀರ್ ಏನು ಒಚ್ಚ ಬರಾಬರಿ ಇಲ್ರಿ. ಅವ್ನು ತೆಗೆದು ಹಾಕಿಬಿಡ್ಬೇಕು. ಅವಂಗೆ ಚಲೋ ಪ್ಲೇಯರ್ಗೆ ಚಲೋ ಕ್ಯಾಪ್ಟನ್ಸಿ ಮಾಡೋರಿಗೂ ತೆಗೆದು ಹಾಕಿಬಿಡ್ತಾನ. ಚಲೋ ಮಾಡಲಾರ್ದವ್ರಿಗೆ ಕೊಟ್ಬಿಡ್ತಾನೆ ಕ್ಯಾಪ್ಟನ್ಸಿ ಗೌತಮ್ ಗಂಭೀರ. ಸುಮ್ಮನೆ ಅವ ಕ್ಯಾಪ್ಟನ್ಸಿ ಮೊದಲೇನು ರವಿಶಾಸ್ತ್ರಿ, ಅನಿಲ್ ಕುಂಬ್ಳೆ ಯಾವ್ಯಾವ ಕ್ಯಾಂಡಿಡೇಟ್ ಇದ್ರು ಅವ್ರಿಗೆ ಹಾಕ್ಬೇಕು. ಇವ್ರು ವಾಪಸ್ ಅವರೇ ಕೋಚ್ ಆಗಿ ಒಳ್ಳೆ ಬರ್ಬೇಕು. ಅವರು ಬಂದಾಗೆ ಸ್ವಲ್ಪ ಮ್ಯಾಚ್ ಭಾಳ ಸ್ಟ್ರಿಕ್ನಿಂದ ಟೀಮ್ ಕೊಡ್ತದ. ಭಾಳ ಮ್ಯಾಚ್ ನಾವಾಗ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವ್ರತನ ಮ್ಯಾಚ್ ಗೆಲ್ಲುದಿಲ್ಲ ನಾವು. ಆಲ್ರೆಡಿ ಹೇಳ್ಬಿಡ್ತೇವೆ. ಈಗ ಅವ ಯಾವಾಗ ಅವ್ನಿಗೆ ಹೊರಗೆ ಹಾಕ್ತಾರ ಆವಾಗ್ಲಿತ್ರ ಗೆಲ್ತೇವೆ ನಾವು. ಪಕ್ಕ ಗೆಲ್ತೇವೆ, ಅದೇನು ಬಿಡು ಮಾತೇ ಇಲ್ಲದು. ಈ ಗೌತಮ್ ಗಂಭೀರ್ಗೆ ತೆಗೆದು ಹಾಕಿಬಿಡ್ಬೇಕು. ಈ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದ, ಓಡಿಯ ಕ್ಯಾಪ್ಟನ್, ಅವನಿಗೂ ತೆಗೆದು ಹಾಕಿಬಿಟ್ರು. ಗಿರ್ಲಿಗೆ ಮಾಡಿದ್ರು. ಗಿರ್ಲಿಗೆ ಇಂಜುರಿ ಆಗಿ ಹೋದ ನಾವು. ಇನ್ನು KL ರಾಹುಲ್ ಮಾಡ್ಯಾರ. KL ರಾಹುಲ್ ಅವರು ಚಲೋ. ಅವನು ಫಾರ್ಮ್ನಾಗಿಲ್ಲ. KL ರಾಹುಲ್ ಒಮ್ಮೆ ಫಾರ್ಮ್ನಾಗಿರ್ತಾವ, ಒಮ್ಮೆ ಇಲ್ಲ. ಕಡೆಗೆ ಹೊಸ ಟೆಸ್ಟ್ ಮ್ಯಾಚಸ್ ಸೋಲ್ಕೋತಾರೆ ಬರ್ತಾರೆ. ಏನು ಐತಿಲ್ಲ ಅವನು ಸೋಲು ಲೆಕ್ಕಕ್ಕೆ ಐತಿಲ್ರಿ. ಅದು ಅವ್ನು ಆಡೋದು. ಈಗ ಲಾಸ್ಟ್ ಮೂಮೆಂಟ್ನಾಗ ಜಡೇಜಾ ಒಬ್ಬ ಕರೆಕ್ಟ್ ಆಡ್ಯಾನ. ಬ್ಯಾಟಿಂಗ್ ರನ್ ಬರಾಕತ್ತಿತ್ತಪ್ಪ ಅಂತಂದ್ರೆ ದುಮ್ಸ್ಯಾನ್ ರನ್ ಹೊಡಿತಾರೆ. ಏನೋ ಆಮೇಲೆ ಹೊಡಿದು ಆಗೋದಿಲ್ಲ ಇವರು. ಒಮ್ಮೆ ಬಾಲಿಂಗ್ ಚಲೋತ್ನಾಗ ಹಾಕ್ತಾರ, ಒಮ್ಮೆ ಬ್ಯಾಟಿಂಗ್ನಾಗ ಚಲೋತ್ನಾಗ ಹಾಕ್ತಾರ. ಹಿಂಗೆ ವಾಟ ಗದ್ದಲ ಮಾಡಿ ಏನಾರ ಒಂದು ಎಬಸ್ತಾರ. ಆಮೇಲೆ ಸೌತ್ ಆಫ್ರಿಕಾದವ್ರು ಬಿಡ್ಲಿಲ್ಲ ಅವರು. ಸೌತ್ ಆಫ್ರಿಕಾದವ್ರು ಸೋಲ್ತಾರತ್ತ ಮಾಡಿದ್ವಿ. ಟೆಸ್ಟ್ 2-2 ಸೋಲ್ತಾವತ್ತ ಮಾಡಿದ್ವಿ. ಅದು ಎಲ್ಲಿ ಸೋಲ್ತಾರ್ರಿ. ಅವ ರಿಕಾಲ್ಟನ, ಮಾರ್ಕಮ್ಮ, ಲಬುಷನ್ ಯಾವ್ಯಾವ ಕ್ಯಾಂಡಿಡೇಟ್ ಅದಾವ ಅವ್ರ ಕಡೆ. ಅವನು ಬಾಲರ್ ಹೊಡೆದಾನ್ರಿ ಮನೆ ಆಲ್ರೌಂಡರ್. ಅವ 93 ರನ್ ಹೊಡೆದಾನ. ಅವ ಏನು ಮಾಡ್ತೀರಿ, ಬಾಲರ್ ಸುತ್ತಕ್ಕೆ ರನ್ ಹೊಡ್ಯಾಕತ್ತಾನ ಅಲ್ಲಿ ಆಲ್ರೌಂಡರ್. ಈ ಕಡೆ ಜಡೇಜಾನು ಅದಾನ ಆಲ್ರೌಂಡರ್. ಅರ್ಧ ಟೀಮ್ ಇಂಡಿಯಾದಾಗ ಆಲ್ರೌಂಡರ್ ಅದಾರ. ಯಾಕೆ ಒಟ್ಟ ಫಾರ್ಮ್ನಾಗೆ ಇಲ್ಲಿ ಸುಮ್ಮ ಒಂದು 10 ರನ್ ಹೊಡಿತಾವ, ಔಟ್ ಆಗಿಬಿಡ್ತಾವ. ಅಲ್ಲಿ ಅಪರೂಪಕ್ಕೊಬ್ಬ ಆಡಿರ್ತಾನ್ರಿ. ಒಂದು 20 ರನ್ 80 ರನ್ ಹೊಡೆದಿರ್ತಾನೆ. ಅದೇ ಅಟೇಕರಿ. ಮುಂದೆ ಹೆಂಗೆ ತೊಗೊಂಡು ಹೋಗ್ಬೇಕು ಹೆಂಗಿಲ್ಲ ಅನ್ನೋದು ಲೆಕ್ಕಕ್ಕೆ ಬರಂಗಿಲ್ಲ ಮ್ಯಾಚ್. ಈಗ ಸೋತೇವಿ, ಈಗೇನು ಮಾಡಕ್ಕೆ ಬರೋದಿಲ್ಲ. ಈಗ ODI ಮ್ಯಾಚ್ ಐತ್ರಿ 30ನೇ ತಾರೀಕಿಗೆ. ಯಾವುದಪ್ಪ ಅಂದ್ರೆ ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಮ್ಯಾಚ್ ಐತಿ. ಅದ್ರೊಳಗೆ ನಮ್ಮ ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಶಿಪ್ ಕೊಟ್ರಪ್ಪ ಅಂತಂದ್ರೆ ಮ್ಯಾಚ್ ಗೆಲ್ತೇವಿ. ಇಲ್ಲಿ ಕ್ಯಾಪ್ಟನ್ಶಿಪ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಮ್ಯಾಚ್ ಸೋಲ್ತೇವಿ. ಇದು ಹತ್ರ ಪಕ್ಕ ಐತಿ. ಈ ಮ್ಯಾಚ್ ನಡೆದಿದ್ದೇ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತ ನಡೆದದ್ರಿ. ಅದು ಇದಕ್ಕೆ ಬೇರೆ ಸೂರ್ಯಕುಮಾರ್ ಯಾದವ್ ಇವ್ರಿ ಅಂದ್ರೆ ಏನೂ ಆಗೋದಿಲ್ಲ. T20 ಆಟ ಆಡ್ತಾವೆ. ODI ಆಡಕ್ಕೆ ಬರೋದಿಲ್ಲ ಇವ್ರಿಗೆ. ಬರೀ T20ನಾಗ ರನ್ ಸುರಿಮಳೆ ಅವರು. ODI ಕ್ರಿಕೆಟ್ನೊಳಗೆ 8 ರನ್ ಹೊಡಿತಾರೆ ಇವರು. ಇದು T20ಆಗ 8 ರನ್ ಹೊಡಿತಾರೆ ಇವರು. ಇದ್ರೊಳಗೆ ಹೊಡಿತಾರ ಅವರು 1 ರನ್ ಹೊಡೆಯಂಗಿಲ್ಲ. ಮೊನ್ನೆ ನಡೆದಿತ್ತು ನೋಡ್ರಿ. ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಇದ್ರು. ಈ ODI ಕ್ಯಾಂಡಿಡೇಟ್ ಆಡುವ ಅಲ್ಲಿ ಸುಮ್ಮ T20 ಆಡೋ ಕ್ಯಾಂಡಿಡೇಟ್ ಅದಾವ. ಏನು 4-6 ಹೊಡಿ ಕ್ಯಾಂಡಿಡೇಟ್ ಇವು. ಅಭಿಷೇಕ್ ಶರ್ಮಾ ಇಂಥ ಪ್ಲೇಯರ್ ಹೊಡಿ ಕ್ಯಾಂಡಿಡೇಟ T20 ಒಳಗೆ ಇಡ್ಬೇಕು ಇವ್ರಿಗೆ. ಇದು ODI ತಂದು ಇರ್ತಾರೆ ಇವರು. ODI ಇವನ್ನ ಆಡೋದು ತಂದು ಇಟ್ಬಿಡ್ತಾರೆ. ಅವ್ರು ಏನಾರು ರನ್ ಹೊಡೆಯಂಗಿಲ್ಲ. ಇದೇನೋ ಪವರ್ ಪ್ಲೇ 10 ಓವರ್ ಇರುತ್ತೆ.
ನೋಡ್ಬೇಕು. ರೋಹಿತ್ ಶರ್ಮಾ ಕ್ಯಾಪ್ಟನ್ ಮಾಡ್ಬೇಕು. ಹೊಳ್ಳಿ ಮ್ಯಾಚ್ ಗೆಲ್ತೇವಿ. ಕಪ್ಪು 2026-27 ಕಪ್ ಅದ. ಅದೊಂದು ಕಡ್ಯಾಕ್ ಮಾಡ್ಕೋಬೇಕು. ಹೊಡೆದು ಈ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗ್ಬೇಕ್ರಿ. ಆಗ್ಲಿಕ್ಕಂದ್ರೆ ಕೆಲಸ ಆಗಂಗಿಲ್ಲ. ವಿರಾಟ್ ಕೊಹ್ಲಿ ಮತ್ತು ರುಕೋ ವಿರಾಟ್ ಕೊಹ್ಲಿ ಮತ್ತು ಅವರಿಬ್ರು ಚಲೋತ್ನಾಗ ಆಡ್ತಾರೆ. ಕ್ಯಾಂಡಿಡೇಟ್ ODI 3 ODI ಅದಾವ್ರಿ. ಈಗ ಮೊದಲನೇದು 30 ತಾರೀಕಿಗೆ ಐತಿ. ಅದ್ರೊಳಗೆ ಯಾರು ಗೆಲ್ತಾವ ನೋಡೋದು. ಕಾಂಪಿಟೇಷನ್ ಮ್ಯಾಗ ಗೆಲ್ಬೇಕು ನಾವು. ಇವು ಆ ಟೆಸ್ಟ್ ಸೋತೇವತ್ತೇಳಿ ಅದೇ ಶೇಡ್ ತಿರ್ಸ್ಕೊಂಡೆ ಅವ್ರಿಗೆ ಸೌತ್ ಆಫ್ರಿಕಾದವ್ರು ಹೊಡಿಬೇಕು ಈ ಸರಿ ಮ್ಯಾಚ್. ಪಕ್ಕಾ ಹೊಡಿಬೇಕ್ರಿ. ಇಲ್ಲಿಕಂದ್ರೆ ಮೇಳ ಇಲ್ಲ. ಅವ್ರು ಹೊಡೆದು ಹಿಕ್ಕರ್ಸೆ ಮುಂದೆ ಹೋಗುದು ನಾವು. ಏನಾಗಿದ್ದ ಅಲ್ಲಿ ಅವನು ಅವ್ರಿಗೆ ಹೊಡಿಬೇಕ್ರಿ. ಫಿಕ್ಸ್ ಹೊಡಿಲೇಬೇಕು. ಒಂದು ಮ್ಯಾಚ್ ಸೋತ್ರೆ ನಡೀತದೆ. ಚಾಂತಾಗ ಸೋಲ್ಕೋತ ಹೋದ್ರೆ ಏನು ಮಾಡೋದು ನೋಡಿ. ಏನು ಮಾಡೋದು ಏನಂತಾರಲ್ರಿ, ನಾಯಿ ಬಾಲ ಅನ್ನಕ್ಕೆ ಬರೋವಲ್ತು, ತಮ್ಗೆ ಬಾಯಾಗ ಬರೋವಲ್ತದು. ಅವನು ಹಂಗಾಯ್ತು ಪರಿಸ್ಥಿತಿ. ಈ ಸಲ ಪಕ್ಕ ಹೊಡಿತಾರೆ. ಗ್ಯಾರಂಟಿ ಇಂಡಿಯಾದವ್ರು ಪಕ್ಕ ಕಪ್ಪನ್ನು ಹೊಡಿತಾರೆ. ODI ಮ್ಯಾಚ್ ಗೆಲ್ತಾರೆ. T20 ಗೆಲ್ತಾರೆ. ಪಕ್ಕ ನಾವೇ ಗೆಲ್ಲೋದು. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ವಾಸ್ 4845 ಚಾನಲ್ ಐತಿ. ಕ್ರಿಕೆಟ್ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀವಿ. ಅದ್ರೊಳಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.